ಬೆಂಗಳೂರು ಶಾಸಕರು ಹಕ್ಕುಚ್ಯುತಿ ಮಂಡಿಸಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಕಾಂಗ್ರೆಸ್ನವರು ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತೆ, ಅಧಿಕಾರಿಗಳನ್ನ ಮೀಟಿಂಗ್ ಗೆ ಕಳಿಸ್ತಾ ಇಲ್ಲ. ನಿನ್ನೆ ನಡೆದ ಕೆಡಿಪಿ ಸಭೆಯಲ್ಲಿ ಮೀಟಿಂಗ್ ಆಗ್ಲಿಕ್ಕೆ ಬಿಟ್ಟಿಲ್ಲ, ಅರ್ಧದಿಂದ ಎತ್ಕೊಂಡು ಹೋಗಿದ್ದಾರೆ. ಈ ತರದ ಬೆಳವಣಿಗೆಗಳು ಬೈಂದೂರಲ್ಲಿ ಆಗ್ತದೆ. ನಾನೊಂದು ಮಾತು ಕೇಳಲಿಕ್ಕೆ ಬಯಸ್ತೇನೆ. ನಾನು 2ನೇ ಬಾರಿ ಶಾಸಕಿ. ನನಗೆ ಗೊತ್ತು ಹಕ್ಕುಚ್ಯುತಿ ಅಂದ್ರೆ ಏನು, ಅಧಿಕಾರದ ಲಾಭ ಹೇಗೆ, ಅಧಿಕಾರದ ದುರ್ಲಾಭ ಹೇಗೆ, ನಾವು ಪ್ರೋಟೋಕಾಲ್ ಹೇಗೆ ಮೇಂಟೈನ್ ಮಾಡಬೇಕು, ಇದು ಸಾಮಾನ್ಯ ಜ್ಞಾನ ನಮಗೆಲ್ಲ ಇದೆ. ಯಾರ ಹಕ್ಕನ್ನು ಕೂಡ ಯಾರು ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಶಾಸಕರು ನನಗೆ ಗಮನಕ್ಕೆ ಬಂದ ತಕ್ಷಣ ನಾನು ಕೇಳಿದೆ, ಜಿಲ್ಲಾಡಳಿತದ ಮುಖ್ಯಸ್ಥರನ್ನ ಕೇಳಿದಾಗ ಮಾನ್ಯ ಶಾಸಕರು ಅವರು ಎಲ್ಲಿ ಆಫೀಸರ್ಗಳ ಮೀಟಿಂಗ್ನ ಕರಿಬೇಕು ಅಲ್ಲಿ ಕರೆದು ಮಾಡಿದ್ರೆ ತೊಂದರೆ ಏನಿಲ್ಲ. ಆದ್ರೆ ಅವರು ಪರ್ಸನಲ್ ತಮ್ಮ ಜಾಗದಲ್ಲಿ ಕರೆದು ಮಾಡಿದ್ರೆ ತೊಂದರೆ ಎಲ್ಲರಿಗೂ ಆಗುತ್ತೆ. ಯಾಕಂದ್ರೆ ಸಾರ್ವಜನಿಕ ನಾವು ಪಬ್ಲಿಕ್ ಲೈಫ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಶಾಸಕರಾಗ್ಲಿ ಅಥವಾ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಮ್ಮ ಮನೆಯಲ್ಲಿ ಮೀಟಿಂಗ್ ನ ನಡೆಸಲಿಕ್ಕೆ ಸಾಧ್ಯನಾ? ಪಕ್ಕದಲ್ಲಿ ಒಂದು ನಮ್ದು ಶೆಡ್ ಇದೆ, ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಸರ್ಕಾರಿ ಕಾರ್ಯಕ್ರಮಗಳು ಸರ್ಕಾರಿ ಗೃಹಗಳಲ್ಲಿ ಆದ್ರೇನೆ ಅದು ಒಂದು ಪ್ರೋಟೋಕಾಲ್. ಬೆಂಗಳೂರು ಶಾಸಕರು ಹಕ್ಕುಚ್ಯುತಿ ಮಂಡಿಸಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಕಾಂಗ್ರೆಸ್ನವರು ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತೆ, ಅಧಿಕಾರಿಗಳನ್ನ ಮೀಟಿಂಗ್ ಗೆ ಕಳಿಸ್ತಾ ಇಲ್ಲ. ನಿನ್ನೆ ನಡೆದ ಕೆಡಿಪಿ ಸಭೆಯಲ್ಲಿ ಮೀಟಿಂಗ್ ಆಗ್ಲಿಕ್ಕೆ ಬಿಟ್ಟಿಲ್ಲ, ಅರ್ಧದಿಂದ ಎತ್ಕೊಂಡು ಹೋಗಿದ್ದಾರೆ. ಈ ತರದ ಬೆಳವಣಿಗೆಗಳು ಬೈಂದೂರಲ್ಲಿ ಆಗ್ತದೆ. ನಾನೊಂದು ಮಾತು ಕೇಳಲಿಕ್ಕೆ ಬಯಸ್ತೇನೆ. ನಾನು 2ನೇ ಬಾರಿ ಶಾಸಕಿ. ನನಗೆ ಗೊತ್ತು ಹಕ್ಕುಚ್ಯುತಿ ಅಂದ್ರೆ ಏನು, ಅಧಿಕಾರದ ಲಾಭ ಹೇಗೆ, ಅಧಿಕಾರದ ದುರ್ಲಾಭ ಹೇಗೆ, ನಾವು ಪ್ರೋಟೋಕಾಲ್ ಹೇಗೆ ಮೇಂಟೈನ್ ಮಾಡಬೇಕು, ಇದು ಸಾಮಾನ್ಯ ಜ್ಞಾನ ನಮಗೆಲ್ಲ ಇದೆ. ಯಾರ ಹಕ್ಕನ್ನು ಕೂಡ ಯಾರು ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಶಾಸಕರು ನನಗೆ ಗಮನಕ್ಕೆ ಬಂದ ತಕ್ಷಣ ನಾನು ಕೇಳಿದೆ, ಜಿಲ್ಲಾಡಳಿತದ ಮುಖ್ಯಸ್ಥರನ್ನ ಕೇಳಿದಾಗ ಮಾನ್ಯ ಶಾಸಕರು ಅವರು ಎಲ್ಲಿ ಆಫೀಸರ್ಗಳ ಮೀಟಿಂಗ್ನ ಕರಿಬೇಕು ಅಲ್ಲಿ ಕರೆದು ಮಾಡಿದ್ರೆ ತೊಂದರೆ ಏನಿಲ್ಲ. ಆದ್ರೆ ಅವರು ಪರ್ಸನಲ್ ತಮ್ಮ ಜಾಗದಲ್ಲಿ ಕರೆದು ಮಾಡಿದ್ರೆ ತೊಂದರೆ ಎಲ್ಲರಿಗೂ ಆಗುತ್ತೆ. ಯಾಕಂದ್ರೆ ಸಾರ್ವಜನಿಕ ನಾವು ಪಬ್ಲಿಕ್ ಲೈಫ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಶಾಸಕರಾಗ್ಲಿ ಅಥವಾ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಮ್ಮ ಮನೆಯಲ್ಲಿ ಮೀಟಿಂಗ್ ನ ನಡೆಸಲಿಕ್ಕೆ ಸಾಧ್ಯನಾ? ಪಕ್ಕದಲ್ಲಿ ಒಂದು ನಮ್ದು ಶೆಡ್ ಇದೆ, ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಸರ್ಕಾರಿ ಕಾರ್ಯಕ್ರಮಗಳು ಸರ್ಕಾರಿ ಗೃಹಗಳಲ್ಲಿ ಆದ್ರೇನೆ ಅದು ಒಂದು ಪ್ರೋಟೋಕಾಲ್.